ಸ್ವಾಮೀಜಿಗಳು ಇದೇ ರೀತಿ ಎಲ್ಲ ಷಡ್ಯಂತ್ರಗಳು ಮಾಡ್ಕೊಂಡು ಹೋಗ್ತಿದ್ದಾರೆ. ಇದು ಸದ್ಯ ನ್ಯಾಯಾಲಯದಲ್ಲಿರೋದ್ರಿಂದ ಇಷ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನಾವು ಏನು ಹೇಳಬೇಕು ಅನ್ನೋದನ್ನು ಆವತ್ತೇ ನಮ್ಮ ಗುರುಗಳು ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಡೈರಿಯಲ್ಲೇ ಬರೆದು ಹೋಗಿದ್ದಾರೆ. ಅವರೆಲ್ಲ ಹೇಳಿದ್ದಾರೆ. ಅದು ಸಮಗ್ರ ಸಮುದಾಯಕ್ಕೆ ಗೊತ್ತಿದೆ. ಇಲ್ಲಿವರೆಗೆ ನಾವು ಪತ್ರಿಕೆಗಳಲ್ಲಿ ಅಥವಾ ಆಹ್ವಾನ ಪತ್ರಗಳಲ್ಲಿ ನಮ್ಮ ಹೆಸರನ್ನು ಬರೆದು ಕೊನೆಗೆ ಹರಿಹರ ಅಂತ ಬರಿತಾ ಇದ್ರು. ಆದರೆ ಕಳೆದ 8 ವರ್ಷದಲ್ಲಿ ನಮಗೆಲ್ಲೂ ಕೂಡ ನಾವು ಹರಿಹರ ಸ್ವಾಮಿಗಳು ಅಂತ ನಮಗೆ ಅನಿಸ್ತಾ ಇರಲಿಲ್ಲ. ಯಾಕಂದರೆ ಹರಿಹರ ಭಕ್ತರೇ ಬರ್ತಾ ಇರಲಿಲ್ಲ. ಈ ಘಟನೆಯಿಂದ ಇಡೀ ಹರಿಹರ ತಾಲೂಕಿನ ಭಕ್ತರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಯಾರೆಲ್ಲ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಕಾರಣದಿಂದ ನನ್ನ ಭಕ್ತರು ಹರಿಹರ ಭಕ್ತರು ನಮ್ಮ ಮಠಕ್ಕೆ ಬರಂಗಾಯ್ತಲ್ಲ, ಅವರಿಗೆ ಅನಂತ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಕ್ಕೆ ಇಚ್ಛೆ ಪಡ್ತೇವೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಜೀವನವೇ ಇವತ್ತು ನಮ್ಮ ಗುರುಗಳು ಭಾಳ ಒಳ್ಳೆಯದು. ನಮ್ಮ ಗುರುಗಳಾಗಿರುವಂಥ ಸ್ವಾಮಿ ಶ್ರೀ ವೇದ ಭಾರತಿಯವರು, ಅವರಿಂದಲೇ ನಾವು ಯೋಗ ಧ್ಯಾನ ಇವೆಲ್ಲ ಕಲಿತದ್ದು. ಅವರು ಇವತ್ತು ಮಹಾಸಮಾಧಿ ಆಗಿರುವಂಥ ಸಂಸ್ಮರಣಾ ದಿನ ಇದೆ. ಹಾಗಾಗಿ ನಿನ್ನೆ ಅಮಾವಾಸ್ಯೆ, ಇವತ್ತು ಅಮಾವಾಸ್ಯೆ, ಮೊನ್ನೆತ್ತಿನ ಅಮಾವಾಸ್ಯೆ. ಅವರು ಬರೆದಂಥ ಪುಸ್ತಕ ಸೈಲೆನ್ಸ್ ಅಂತ, ಮೌನ. ಅನೇಕ ಬಾರಿ ಶಬ್ದಗಳು ಹೇಳೋದನ್ನು ಮೌನ ಉತ್ತರ ಕೊಡ್ತದೆ. ನಿಮ್ಮೆಲ್ಲರೂ ಒಳಿತಾಗಲಿ. ಸರಿ, ಹೇಳಿದ್ದೀವಿ ಆಲ್ರೆಡಿ, ತಿಳಿಸ್ತೇವೆ ಮತ್ತೆ. ಥ್ಯಾಂಕ್ ಯು.